ಸದ್ಯ ನಾವು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ನಮ್ಮ ಸಚಿವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ? ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಯಾರು ಮಾಡಿಲ್ಲ. ದುಡ್ಡೇ ಬರ್ತಾ ಇಲ್ಲ, ಅಭಿವೃದ್ಧಿ ಎಲ್ಲಿ ಬರುತ್ತೆ? ಇಲ್ಲಿ ತರ್ತೀರಿ, ಒಂದು ಮಣ್ಣು ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ. ಶಾಸಕರು ತುಂಬಾನೇ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್. ಡೆವಲಪ್ಮೆಂಟ್ ಕುಗ್ಗಿ ಹೋಗಿದೆ. ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಂತೂ ಕಂಪ್ಲೀಟ್ಲಿ ಝೀರೋನೇ. ಮಲ್ಲಣ್ಣವ್ರು ಮಾಡಿಲ್ಲ ಅಂತಾರಲ್ಲ, ಮಲ್ಲಣ್ಣವ್ರ ಕಪ್ಪು ಚುಕ್ಕಿ ಎಲ್ಲೇ ತೋರಿಸ್ರಿ ಅಭಿವೃದ್ಧಿ ಒಳಗೆ. ಕೆಲಸ ಅಂದ್ರೆ ಮಲ್ಲಣ್ಣ, ಮಲ್ಲಣ್ಣ ಅಂದ್ರೆ ಕೆಲಸ, ಮಲ್ಲಣ್ಣ ಅಂದ್ರೆ ನಿಮ್ಮ ಹಳ್ಳಿಗೆ ಬರ್ತಾ ಇದಾರ? ಏನು ಕೆಲಸ ಮಾಡಿ ಕೊಡ್ತಾ ಇದಾರೆ? ಹೆಂಗೆ? ಎಲೆಕ್ಷನ್ ಬಂದವ್ರು ಮತ್ತೆ ಬಂದಿಲ್ಲ ಅವರು. ಈಗ ಎಲ್ಲ ಮಲನಾಡ್ ಬಂದವ್ರು ಬರ್ರಿ ಅಂತಂದು ಹೇಳಿ ಊರು ತುಂಬ ಟಾಮ್ ಓಡಿಸಿ ಕರ್ಕತ್ತ, ಊರು ತುಂಬ ಟಾಮ್ ಓಡಿಸಿ ಕರ್ಕತ್ತ. ಎಲೆಕ್ಷನ್ ಮುಂದೆ ಬರ್ತಾರ, ದಿನ ಬರ್ತಾರ ನಮ್ಮನಿಗೆ. ಪ್ರತಿ ದಿವಸ ಬಂದು ಹಾಕ್ಯಾನ ಅವ್ರೇನು ಸಾಮಾನ್ಯ ಜನರ 10ಕ್ಕೆ ಎಷ್ಟು ಅಂಕ ಕೊಡ್ತೀನಿ? 1-2 ಕೊಡೋದು ಹೆಚ್ಚಾಗ್ಯದ ಸರ್. 10 ಕೊಡ್ಬೋದು. ಝೀರೋ. ರಾಜ್ಯ ವಿಧಾನಸಭಾ ಚುನಾವಣೆ ನಡೆದು 2 ವರ್ಷ ಆಗ್ತಾ ಬಂತು. ಕ್ಷೇತ್ರದ ಶಾಸಕರು ಜನರಿಗೆ ಕೊಟ್ಟಂತ ಭರವಸೆ ಏನು? ಅವರ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದಾರ? ಈ ಬಗ್ಗೆ ಜನರು ಏನು ಹೇಳ್ತಾರೆ? ಸದ್ಯ ನಾವು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಸ್ಥಳೀಯ ಶಾಸಕರು SS ಮಲ್ಲಿಕಾರ್ಜುನ್ ಅವರು ಜನರಿಗೆ ಏನು ಭರವಸೆಯನ್ನ ಕೊಟ್ಟಿದ್ರು, ಆ ಭರವಸೆಗಳನ್ನ ಈಡೇರಿಸಿದ್ದಾರಾ? ಬನ್ನಿ ಜನರನ್ನೇ ಕೇಳ್ಕೊಂಬರೋಣ ಏನು ಹೇಳ್ತಾರೆ ಅಂತ. ಸದ್ಯ ನಾವು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಈಗ ಸದ್ಯಕ್ಕೆ ಕುಂದವಾಡ ಕೆರೆ ಹತ್ರ ಇದ್ದೀವಿ. ಬೆಳಗ್ಗೆ ಸಾಕಷ್ಟು ಜನ ಇಲ್ಲಿ ವಾಕಿಂಗ್ ಅಂತ ಜನರು ಬರ್ತಾರೆ ಮತ್ತು ಇದು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡೋದ್ರಿಂದ ಇಲ್ಲಿನ ಜನ ಏನು ಹೇಳ್ತಾರೆ, ತಮ್ಮ ಶಾಸಕರು ಸಚಿವರಾದ ಮೇಲೆ ಏನು ಕೆಲಸಗಳನ್ನು ಮಾಡಿದ್ದಾರೆ, ಜನರ ಜೊತೆ ಸ್ಪಂದಿಸ್ತಾ ಇದ್ದಾರಾ, ಜನರ ಕೈಗೆ ಸಿಗ್ತಾ ಇದ್ದಾರಾ, ಈ ಎಲ್ಲ ಜನ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಮಾರುತಸ್ವಾಮಿ ಅಂತ ಹೇಳಿ. ಸರ್, ಈಗ ಚುನಾವಣೆ ಆಗಿ ಒಂದು 2 ವರ್ಷ ಬಂತು. ಹೇಗೆಲ್ಲ ನಡೀತಾ ಇದೆ ಸರ್ ದಾವಣಗೆರೆಯಲ್ಲಿ ಕೆಲಸಗಳು? ತಾವೇನು ಹೇಳ್ತೀರಿ ಕೆಲಸಗಳ ಬಗ್ಗೆ? ಸಚಿವರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮಲ್ಲಣ್ಣವರು ಒಳ್ಳೆ ಕೆಲಸಗಾರರು. ಆದರೆ ಏನಪ್ಪ ಅಂದರೆ ಈ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನೀರು ಬಿಡ್ತಾ ಇಲ್ಲ, ಕೆರೆಗೆ ನೀರು ಗಿಡ ಒಣಗ್ತಾ ಇದಾವು. ಅವು ನಾವೆಲ್ಲ ಮೋಟ್ರೆಲ್ಲ ರಿಪೇರಿ ಮಾಡಿಸಿ ನಾವು ಅದನ್ನೇ ನೀರು ಬಿಡ್ತಾ ಇದ್ದಾವೆ. ಆದರೂ ಎಷ್ಟು ಸತಿ ಇಂಜಿನಿಯರಿಗೆ ಫೋನ್ ಮಾಡಿದ್ರು ಅವರು ಗಮನ ತಗೊಂತ ಇಲ್ಲ. ಪಾಪ ಸಚಿವರು ಅವರು ಎಲ್ಲ ಕೆಲಸ ಮಾಡಿಸ್ತಾರೆ. ಏನೋ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ, ಪ್ರಾಬ್ಲಮ್ ಹೇಳಿದರೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಏನೋ ಸ್ಮಾಲ್ ಸಿಟಿದಿದ್ದು ದುಡ್ಡು ಬಂದಿಲ್ಲ, ನಮಗೆ ಪೇಮೆಂಟ್ ಆಗಿಲ್ಲ ಇಲ್ಲಿಯರಿಗೆ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯ ಭಾಳ ಚೆನ್ನಾಗಿ ನಡೆದಿದೆ ಕೆರೆದು. ಇದು ಇನ್ನೇನು ಸ್ವಲ್ಪ ಒಂದು ತುದಿ ಎಲ್ಲ ಮಾಡಿದರೆ ಇನ್ನು ಸ್ವಲ್ಪ ಕೆಲಸಕ್ಕೆ ಐತಲ್ಲ, ಭಾಳ ತೊಂದರೆ ಆಗ್ತಾಯಿದೆ. ಗಿಡ ಗಂಟೆಗಳು ಎಲ್ಲ ರೋಡ್, ಈ ನಾವು ವಾಕ್ ಮಾಡೋ ಟ್ರ್ಯಾಕಲ್ಲೆಲ್ಲ ಸೈಡೆಲ್ಲ ಹುಲ್ಗಾವಲು ಅಲ್ಲದ್ರಿಂದ ಸ್ವಲ್ಪ ನಡೆಯೋಕ್ಕೆ ಭಯ ಆಗುತ್ತೆ. ಸಚಿವರು ಕೈಗೆ ಸಿಗೋದಿಲ್ಲ, ಏನು ಕೆಲಸನೇ ಮಾಡಲ್ಲ ಅಂತ ಭಾಳ ಜನ ಆರೋಪ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಕೈ ಸಿಗ್ತಾರ? ಮಾತು ಕೇಳ್ತಾರೆ? ಸಿಗ್ತಾರೆ. ಇಲ್ಲ, ನಾವೆಲ್ಲ ಒಂದೇ ಇರೋದು. ಅವರೆಲ್ಲ ಏನೇ ಕುಂದು ಕೊಡ್ತಿದ್ರು ನಮಗೆಲ್ಲ ಆಲಿಸ್ತಾರೆ, ಕೇಳ್ತಾರೆ. ಆ ಥರ ಏನೂ ತೊಂದರೆ ಇಲ್ಲ. ಹಾಂ, ಹೌದು. ಇಲ್ಲ, ಅವರು ಒಳ್ಳೆ ನಮ್ಮ ನಗರಕ್ಕೆ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಒಳ್ಳೆ. ಕುಂದವಾಡ ಕೆರೆಯಲ್ಲಿ ಇವರೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಕೋಟಿ ಖರ್ಚು ಮಾಡಿದ್ದಾರೆ. ಆದರೂ ಸಹ ಇದನ್ನು ಯಾರೋ ಒಂದು ಜವಾಬ್ದಾರಿ ಆತ ಯಾವುದೂ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಯಾವುದು ಕ್ಲೀನಿಂಗ್ ಇಲ್ಲ. ಆಮೇಲೆ ಗಿಡಗಳು ಎಲ್ಲ ಸತ್ತೋಗ್ತಾ ಇದ್ದಾವೆ, ಅವಕ್ಕೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ, ಮೋಟ್ರುಗಳೆಲ್ಲ ಹಾಳಾಗೋಗಿದ್ದಾವು. ಸರ್, ಕೆಲಸ ಎಲ್ಲ ಭಾಳ ಚೆನ್ನಾಗಾಗಿದೆ. ಕುಂದವಾಡ ಕೆರೆಗೆ ಬಂದು ವಾಕ್ ಮಾಡೋದೇ ಒಂದು ಸಂತೋಷ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಗಿಡ ಮರಗಳನ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು, ಅದು ಆಗ್ತಾ ಇಲ್ಲ ಇಲ್ಲಿ. ಆ ಡ್ರಿಪ್ ಎಲ್ಲ ಬ್ಲಾಕ್ ಆಗಿ ಹೋಗಿದೆ. ಅದರಿಂದ ಏನು ಅನುಕೂಲ ಆಗ್ತಾ ಇಲ್ಲ. ಸುಮ್ಮನೆ ಸರ್ಕಾರದ ದುಡ್ಡು ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಪೋಲಾಗೈತಿ, ಆದರೆ ಕೆಲಸ ಆಗಿಲ್ಲ. ಉಸ್ತುವಾರಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಅವರು ಅದಕ್ಕೆ ಮಲ್ಲಿಕಾರ್ಜುನ್ ಸಾಗರ ಅಂತಲೇ ಹೆಸರಿಟ್ಕೊಂಡಿದ್ದಾರೆ. ಆದರೆ ಅದೇ ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನಾದರೂ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿ. ಇಲ್ಲಿ ನಿತ್ಯ ಸಾವಿರಾರು ಜನ ಒಂದು ವಾಯು ವಿಹಾರಕ್ಕೆ ಬರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾಕಷ್ಟು ಜನ ಬರ್ತಾನೆ ಇರ್ತಾರೆ. ಹೀಗಾಗಿ ಅಭಿವೃದ್ಧಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನೂ ಸಾಕಷ್ಟು ಕಡೆ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರೆ, ಶಾಸಕರ ಸಚಿವರ ರಿಪೋರ್ಟ್ ಕಾರ್ಡ್ ಏನಿದೆ ಅಂತ ಅಲ್ಲಿನೂ ಕೇಳ್ಕೊಳ್ಳೋಣ. ಬಸವೇಶ್ವರ ಲೇಔಟ್ನಲ್ಲಿ ಅನೇಕ ರೋಡ್ಗಳು ಇನ್ನೂ ಟಾರ್ ಆಗಿಲ್ಲ.
ಮಳೆಗಾಲದಲ್ಲಂತೂ ಭಾರಿ ಜನಗಳು ಪರದಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಅನೇಕ ಸರಿ ಮನವಿನೂ ಮಾಡಿದ್ದೀವಿ ನಾವು. ಆಮೇಲೆ ಇತ್ತೀಚೆಗೂ ನಾವು ಈ ಮಲ್ಲಿಕಾರ್ಜುನ ಅವರು ಬಿಫೋರ್ ಎಲೆಕ್ಷನ್ನು ಅವ್ರು ಬಂದು ನೋಡಿರು. ಕೆಲವು ಕಡೆ ಮಾಡಬೇಕಾಗಿದೆ, ಇನ್ನೂ ಆಗಿಲ್ಲ ಅವು. ಆಮೇಲೆ 24x7 ಅಂತೂ ನಮ್ಮ ಏರಿಯಾದಲ್ಲಿ ಆಗೇ ಇಲ್ಲ. ಈ ಥರ ವ್ಯವಸ್ಥೆಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅದನ್ನು ಆದಷ್ಟು ಬೇಗನೆ ಮಾಡಿಕೊಡ್ರಿ ಅಂತ ಮನವಿ. ಎಸ್ ಮಲ್ಲಿಕಾರ್ಜುನವರು ಮತ್ತು ಪ್ರಭಾ ಮೇಡಮ್ನವರು, ಶ್ಯಾಮನೂರು ಶಿವಶಂಕರಮ್ಮನವರು ಮೊದಲನೇದಾಗಿ ನೀರಿಗೆ ಆದ್ಯತೆ ಕೊಡಬೇಕು. ಯಾಕಂದರೆ ಇಲ್ಲಿ ಏನಾಗೈತೆ ಅಂದರೆ ಜನಗಳಿಗೆ ನೀರಿನ ಸೌಲಭ್ಯ 24x7 ನೀರು ಕೆಲವೊಂದು ಭಾಗದಲ್ಲಿ ಬರುತ್ತೆ, ಕೆಲವೊಂದು ಭಾಗದಲ್ಲಿ ಬರಲ್ಲ. ಈ ಪರಿಸ್ಥಿತಿ ಐತಿ. ಮಳೆ ಬಂದಾಗ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಮ್ಮ 3rd ಮೈನೊಳಗೆ ಅದೊಂದು ಆಗಬೇಕಾಗಿದೆ, ನೋಡಬೇಕಾಗಿದೆ. ಯಾಕಂದರೆ ಎಲ್ಲ ನೀರು ಸಹ ಸಡನ್ನಾಗಿ ಇಲ್ಲಿ ಬರ್ತದೆ, ಬರೋದ್ರಿಂದ ಮನೆಗೆ ಅದಕ್ಕೆ ತೊಂದರೆ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಒಳ್ಳೆ ಡ್ರೀಮಿಂದ ನಮ್ಗೆ ಹೇಳಿದರು. ಈಗ ಕುಂದವಾಡಕೆರೆ ಎಲ್ಲ ಮಾಡಿದ್ದಾರೆ ಅವರು. ಬಟ್ ಇನ್ನೂ ಈ ಸತಿ ಬಂದಿರೋದ್ರಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಅವ್ರು ಇನ್ನೂ ತುಂಬ ಮಾಡಬೇಕಾಗಿದೆ. ಈಗೆಲ್ಲ ಫ್ರೀ ಕೊಟ್ಟಿರೋದ್ರಿಂದ ಟ್ಯಾಕ್ಸ್ ಎಲ್ಲ ಅದಕ್ಕೆ ಹೋಗ್ತಿರೋದ್ರಿಂದ ಅಭಿವೃದ್ಧಿ ಆಗ್ತಿಲ್ಲ. ಅದನ್ನು ಅವರು ಅದು ಯಾವ ಥರ ಪ್ಲ್ಯಾನ್ ಮಾಡಿದ್ರು ಆ ಥರ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ನಾವು 10ಕ್ಕೆ 5 ಕೊಡ್ಬೋದು. ಮಧ್ಯೆ ಒಂದು ಸ್ವಲ್ಪ ದಿವಸ ನ್ಯೂಟ್ಲಾಗಿದ್ರು. ನಾವು ಈ ಪಕ್ಷಗಳು ಮಾತಾಡಲ್ಲ, ಸಾರ್ವಜನಿಕವಾಗಿ ಹೇಳ್ತೀನಿ. ಕೆಲಸ ಮಾಡೋ ಮನುಷ್ಯನೇ ಯಾವ ಪಕ್ಷರಾಗಲಿ ಧೈರ್ಯವಾಗಿ ನಿಂತ್ಕೊಂಡು ಮಾಡ್ತಾರೆ. ಆಮೇಲೆ ಇದು ನಮ್ಮ ಹೆಸರು ಅಂಥವೆಲ್ಲ ಬಿಟ್ಟು ಕೆಲ್ಸಗಳು ಇನ್ನೂ ಅಭಿವೃದ್ಧಿ ಆಗ್ಬೇಕು. ಭಾಳ ಕೆಲಸಗಳ್ನ ಮಾಡ್ತಿದ್ದಾರೆ ಅವರು, ಮಾಡ್ತಾ ಇಲ್ಲ ಅಂತಲ್ಲ. ಕೆಲಸಕ್ಕೇನು ತೊಂದರೆ ಏನಿಲ್ಲ. ಈಗ ಅವರು ಹುಡುಗರಾಗಿರೋದ್ರಿಂದ ಅಂತಾರೆ ಬರ್ಬೇಕು ಅನ್ನೋದು. ನಾನು ಯಾವ ಪಕ್ಷ ಅಂತ ಹೇಳೋದು ಬೇಡ, ನಾನು ಹೇಳೋದು ಈಗ ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವುದೇ ಆಗಲಿ ಹುಡುಗರು ಬರ್ಬೇಕು. ಹುಡುಗರು ಬಂದು ಅವ್ರು ಕೆಲಸ ಮಾಡ್ಕೊಂತ ಇರ್ಬೇಕು. ಅದನ್ನು ಚೆನ್ನಾಗಿರ್ತೈತಿ. ಈಗ ಈ ಪಾರ್ಕಿಂದ ಏನು ಹೇಳಿದ್ನಲ್ಲ ಅದನ್ನು ಅವರು ಸರಿ ಮಾಡ್ಕೋಬೇಕದು. ನಾವು ತಾವೇನು ಹೇಳ್ತಿರ್ತಾರೆ ತಮ್ಮ ಸಚಿವರ ಬಗ್ಗೆ, ಶಾಸಕರ ಬಗ್ಗೆ? ಏನು ಬರ್ತಾನಿಲ್ಲ, ದುಡ್ಡೇ ಬರ್ತಾ ಇಲ್ಲ. ಅಭಿವೃದ್ಧಿ ಎಲ್ಲಿ ಬರುತ್ತೆ, ಎಲ್ಲಿ ತರ್ತೀರಿ? ಒಂದು ಮಣ್ಣು ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ. ದುಡ್ಡು ಅನುದಾನ ಬಂದ್ರೆ ಮಾಡ್ತಾರೆ. ಪಾಪ ಅವ್ರು ಏನು ಮಾಡ್ತಾರೆ? ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಕರೆಂಟ್ ಬಿಲ್ ರೇಟ್ ಒಂದು ಕಡೆ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪರ್ ಯೂನಿಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ. ಇವತ್ತು ಉದ್ಯೋಗ ಇಲ್ಲ, ಅಭಿವೃದ್ಧಿ ಕೆಲಸಗಳಿಲ್ಲ. ಯಾವುದೇ ಉದ್ಯಮದಲ್ಲಿ ಇವತ್ತು ಯಾರನ್ನೇ ಕೇಳಿ ನೀವು ವ್ಯವಹಾರ ಏನೂ ಇಲ್ಲ ಅಂತ ಹೇಳ್ತಿದ್ರಿ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ. ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ಕೆಲಸದ ಕಾರ್ಯವೈಖರಿ ಬಗ್ಗೆ ತಾವು? ಫೇಲ್ ಆಗಿದೆ ಸರ್ಕಾರ. 0. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಏನು ಸಚಿವರು ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಏನು ಒಂದು ರಿಲೇಟಿವ್ ಚೆಕನ್ನು ನಡೆಸ್ತಾ ಇತ್ತು. ಈಗ ಮಹಾನಗರ ಪಾಲಿಕೆ ಸೇರುವಂಥ ಶಾಮನೂರು ನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಹುಡುಗರು ಇದ್ದಾರೆ, ಅವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಿಂತ್ಕೊಂಡಿದ್ದಾರೆ. ಏನು ಹೇಳ್ತಾರೆ ಸಚಿವರ ಬಗ್ಗೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಈಗ ಅವರು ಗೆದ್ದು ಆ ದೇವಸ್ಥಾನಕ್ಕೆ ಬಂದದ್ದು ಒಂದೇ ಸತಿ ಅವ್ರು ಗೆದ್ದಾಗ ಬಂದಿರೋದು. ಒಂದು ಸತಿನೂ ಬಂದಿಲ್ಲ. ಇಲ್ಲಿ ಅಭಿವೃದ್ಧಿ ಐತಲ್ಲ ಎಲ್ಲ ಸೊನ್ನೆನೇ. ಗ್ಯಾರಂಟಿ ಏನು ಪಂಚಾಯತ್ ಗ್ಯಾರಂಟಿ ಏನು ಕೊಟ್ಟಿದ್ದಾರಲ್ಲ ಸರ್ಕಾರದಿಂದ, ಈ ಪಂಚಾಯತ್ ಗ್ಯಾರಂಟಿ ಫೇಲ್ ಆಗಿದೆ ಅನ್ನೋದು 100ಕ್ಕೆ 100 ಗೊತ್ತಾಗ್ತಾ ಇದೆ. ಅಭಿವೃದ್ಧಿ ಕಾರ್ಯಕರರು ಒಂದು ಸ್ವಲ್ಪನೇ ಟೈಮ್ ಇತ್ತು, ಈಗ ಅಭಿವೃದ್ಧಿ ಶೂನ್ಯ ಆಗಿದೆ. ಅದಾದ್ಮೇಲೆ 2 ವರ್ಷದಿಂದ ಸರ್ಕಾರ ಸಾಧನೆ ಶೂನ್ಯ. ಉಸ್ತುವಾರಿ ಸಚಿವರು ಕೆಲಸನೂ ಶೂನ್ಯ ಆಗಿದೆ. ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ. ಮಹಿಳೆಯರಿಗಾಗಲಿ ಬಸ್ ಫ್ರೀ ಇದೆ, ದುಡ್ಡು ಬರ್ತೈತೆ. ನಿಮಗೆ ಇದು ಗೃಹ ಜ್ಯೋತಿ ಇದೆ, ಅದೆಲ್ಲ ಕೊಟ್ಟಿದ್ದಾರೆ. ಅದನ್ನು ಬೇರೆ ಕಡೆ ತಗೊಂತಿದ್ದಾರೆ. ಹೌದ್ರಾ? ನನ್ನ ಮನೆಗೆ 2,000 ಕೊಡ್ತೀನಿ, ನನ್ನ 5,000 ರೂಪಾಯಿ ದುಡ್ಡು ಹೋಗಿರೋದು ನನ್ನ ಜೋಬಿನಿಂದ ಅಷ್ಟೇ. ಬಾತಿಯಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಜನರನ್ನು ಮಾತಾಡ್ಸೋಣ. ಬಾತಿಯಲ್ಲಿ ಬಂದಿದ್ದೀವಿ. ಚೆನ್ನಾಗಿ ಕೆಲಸ ಮಾಡಿಸಿದಾರೆ. ಅಂತರ ಜಿಲ್ಲಾ ಮಂತ್ರಿ ಆಗೋದ್ರಿಂದ ಅನುಕೂಲ ಐತಿ. ಚೆನ್ನಾಗಿ ಮಾಡಿದ್ದಾರೆ ಬಾತಿಯಲ್ಲಿ, ಅದಕ್ಕೇನು ಇದಿಲ್ಲ. ಒಳ್ಳೇದೇ ಮಾಡಿದ್ದಾರೆ. ಆದರೆ ನಮ್ಮ ಡ್ರೈವರ್ ಮೇಲೆ ಸ್ವಲ್ಪ ಭಾಳ ತೊಂದರೆ ಆಗ್ತೈತೆ. ಫ್ರೀ ಮಾಡಿರೋದಕ್ಕೆ ಕೊಡ್ತಾ ಇರೋ ಗ್ಯಾರಂಟಿನ ಮತ್ತು ಇನ್ನೊಂದ್ರ ಮೇಲೆ ಅವರು ಟ್ಯಾಕ್ಸ್ ಹಾಕ್ಬಿಟ್ಟೆ ತಗೊಂತಾ ಇದ್ದಾರೆ. ಸದ್ಯ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ತಮ್ಮ ಸಚಿವರಿದ್ದಾರೆ ಈಗ SS ಮಲ್ಲಿಕಾರ್ಜುನ್ ಅವರು ಚುನಾವಣೆ ಟೈಮಲ್ಲಿ ತಮ್ಮ ಊರಿಗೆ ಬಂದಿದ್ರಾ? ಒಂದರ ಸರ್ ಅದ ರೈತರಿಗೆ ಸಾಲ ಮನ್ನಾ ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಹೇಳಿದ್ರು. ಅವ್ರು ಏನು ಮಾಡಿಲ್ಲ. ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸರಿ ಸ್ಪಂದಿಸ್ತಿಲ್ಲ ಅನಿಸ್ತೈತೆ ನಾನು ನೋಡಿದ್ರೆ. ಸರ್, ನಾವು ರೈತರ ಸಂಘಟನೆಯಿಂದ ನಾವು ಇವತ್ತು ಸಚಿವರ ಹತ್ರ ಯಾವುದೇ ಕೆಲಸಕ್ಕೆ ಹೋದ್ರು ಉತ್ತಮವಾದ ಪ್ರತಿಕ್ರಿಯೆ ತಿಳಿಸ್ತಿದ್ದಾರೆ. ನಿಮ್ಮ ಮಲ್ಲಣ್ಣರ ಕೆಲಸ ಹೆಂಗ್ ಮಾಡ್ತಾ ಇದಾರೆ? ಮಲ್ಲಣ್ಣರು ಚೆನ್ನಾಗಿ ಹೇಳ್ತಾರೆ ಸರ್. ಇವ್ರ ಅಧಿಕಾರಿಗಳು ಒಬ್ರು ವರ್ಕ್ ಮಾಡ್ತಾರೆ ಸರ್. ಬಂದಿಲ್ಲಪ್ಪ ಬರ್ತಾರೆ. ಎಲೆಕ್ಷನ್ ಮುಂದೆ ಬರ್ತಾರ, ದಿನ ಬರ್ತಾರ ನಮ್ಮನಿಗೆ. ದಿನ ಬರಲ್ಲ. ಗೆದ್ದಾಗ ಬರ್ತಾರ, ಗೆದ್ದಾಗ ಬಂದಿಲ್ಲ. ಗೆಲಕ್ಕಿನ ಮಾತ್ರ ಬಂದಾರ. ನಾವು ಬಡವರು, ನಮಗೇನು ಹೊಲ ಮನೆ ಇಲ್ಲ, ದುಡಿಬೇಕು, ತಿನ್ಬೇಕು. ನಾವು ಸ್ಪಂದನೆ ಕಡಿಮೆನೆ. ಮಧ್ಯಮ ವರ್ಗದವ್ರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ಮಾಡ್ತಾರ್ರಿ, ಅಲ್ಲೆಲ್ಲೆಲ್ಲೇ ಮಾಡ್ತಾರ. ನಮಗೇನು ಅನುಕೂಲ ಮಾಡಿ, ನಮಗೆ ಬಸ್ಸೇ ಇಲ್ರಿ.
ಸಚಿವರು ಜನಗಳ ಕೆಲಸ ಏನು ಬೇಕೋ ಅದನ್ನು ಕರೆಕ್ಟಾಗಿ ಮಾಡಿಕೊಡ್ತಿದ್ದಾರೆ. ಜನಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನ ಆಗ್ತಿಲ್ಲ ಸರ್. ಜನಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಪಕ್ಷಪಾತ ಏನು ಮಾಡ್ದೇನೆ ಅವ್ರು ಎಲ್ಲ ವಾರ್ಡಿಗೂ ಸರಿಯಾಗಿ ಅನುದಾನವನ್ನ ಕೊಟ್ಟಿದ್ದಾರೆ. ಜನಕ್ಕೆ ಏನು ಎಲ್ಲಿ ತೊಂದರೆ ಆಗ್ತಾ ಇದೆಯೋ ಅದೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಕೆಲಸ ಎಲ್ಲ ಮಾಡ್ತಿದ್ದಾರೆ. ಆಲ್ರೆಡಿ ಭಾಳ ತುಂಬ ಕೆಲಸಗಳು ಆಗ್ತದೆ ವಾರ್ಡ್ಗಳಲ್ಲಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ಸರ್ ನಾವು ಕಾಂಗ್ರೆಸ್ ಲೀಡರ್ದಿಂದ 10 ಕೊಡ್ಬೋದು. ಮಲ್ಲಣ್ಣವ್ರ ಬಗ್ಗೆ ಫುಲ್ ಅಭಿಮಾನ ಐತೆ ನಮಗೆ. ಕೆಲಸ ಮಾಡ್ತಾರೆ ಅಂತೀವಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನಿಂತ್ಕೊಂಡು ಕೆಲಸ ತಡಿತಾ ಇದಾರೆ. ದುಡ್ಡು ಯಾಕಿಲ್ಲ ಅಂತ ಸರ್ ಇಷ್ಟೆಲ್ಲ ಇವತ್ತು ಕೆಲಸ ಮಾಡ್ತಾ ಈಗ ಸ್ಟಾರ್ಟ್ ಈಗ ಅಲ್ಲಂತಂದು ಪೂಜೆ ಮಾಡ್ತಾ ಇದಾರೆ. ಕೆಲಸ ಇನ್ಮೇಲೆ ಮುಂದೆ ಮಾಡ್ಬೋದು. ದುಡ್ಡಿಲ್ಲ ಏನಾಗಿದೆ, ಏನಾಗ್ತಾ ಐತೆ? ದುಡ್ಡು ಅಂತ ರೇಟ್ ಹೆಚ್ಚಿಗೆ ಮಾಡ್ತಾ ಇದಾರೆ. ಯಾವುದೋ ಒಂದು ಫ್ರೀ ಕೊಟ್ಟರು ಇಲ್ಲೆಲ್ಲ ಹೆಚ್ಚಿಗೆ ಬಡಿತಾರೆ, ಜನಗಳು ಬಡಿತಾ ಇದಾರೆ. ಇದೆಲ್ಲ ಜನಗಳ ಬಗ್ಗೆ ಎಲ್ಲ ತಲೆಗೂ ಮಾತೈತಿ. ಕರೆಂಟಿಂದ ನಮಗೆ ಕರೆಂಟಿನ ಎಲ್ಲ ಹೆಚ್ಚಿಗೆ ಇಲ್ಲ, ಮೇನಿಲ್ಲ. ಕರೆಂಟಿಂದ ಅಂದರೆ 200 ಯೂನಿಟ್ ಅಂತ ಹೇಳಿದ್ರಲ್ಲ, 200 ಯೂನಿಟ್ ಅಂತೇಳಿ ನಮ್ಗೆ ಯೂನಿಟ್ ಮಾಡಿ ಜಾಸ್ತಿ ಹೊಡ್ತೈತೆ. ನಮಗೆ ಕರೆಂಟ್ ಫ್ರೀ ಆಗಿಲ್ಲ. ಗ್ಯಾರಂಟಿ ಬಗ್ಗೆ ತಾವೇನು ಹೇಳ್ತೀರಿ? ಅದು ಒಳ್ಳೇದ ಹೆಂಗೆ? ಸರ್ಕಾರ ಕೊಟ್ಟು ಏನಾಗಿದೆ ಅಂದರೆ ಜನಗಳಿಗೆ ಸೋಂಬೇರಿತನ ಮಾಡಿದ್ದಾರೆ. ಡೆವಲಪ್ಮೆಂಟು ಕುಗ್ಗಿ ಹೋಗಿದೆ. ಎಲ್ಲ ಗ್ಯಾರಂಟಿಗಳೆಲ್ಲ ಫ್ರೀ ತೆಗಿಬೇಕು, ಎಲ್ಲ ದುಡ್ಡು ತಿನ್ನಂಗೆ ಮಾಡ್ಬೇಕು. ಅಭಿವೃದ್ಧಿ ಅಂತೂ ಕಂಪ್ಲೀಟ್ಲಿ ಝೀರೋನೇ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರ ರಿಪೋರ್ಟ್ ಕಾರ್ಡ್ ಏನು ಅಂತ ಹೇಳಿ ಒಂದು ರಿಯಾಲಿಟಿ ಚೆಕ್ಕನ್ನು ನ್ಯೂಸ್ ಫಸ್ಟ್ ನಡೆಸ್ತಾ ಇತ್ತು. ಈಗ ಸದ್ಯ ನಾವು ಬೇತೂರು ಗ್ರಾಮಕ್ಕೆ ಬಂದಿದ್ದೀವಿ. ಈಗ ನಾವು ಸದ್ಯ ಬೇತೂರು ಗ್ರಾಮದಲ್ಲಿದ್ದೀವಿ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಹಿರಿಯರು, ಯುವಕರು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನೂ ಮಾತಾಡ್ಸೋಣ. ಏನೆಲ್ಲ ಅವ್ರ MLA ಬಗ್ಗೆ ಏನು ನಿರೀಕ್ಷೆ ಇತ್ತು, ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತ. ಸರ್, ತಮ್ಮ MLA ಯಾರು? ನಮ್ಮ MLA SS ಮಲ್ಲಿಕಾರ್ಜುನ್. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಹಳ್ಳಿಗೆ ಬರ್ತಾ ಇದ್ದಾರಾ? ಏನು ಕೆಲಸ ಮಾಡಿಕೊಡ್ತಾ ಇದ್ದಾರೆ? ಹೆಂಗೆ? ಎಲೆಕ್ಷನ್ಗೆ ಬಂದವರು ಮತ್ತೆ ಬಂದಿಲ್ಲ ಅವರು. ಆಮೇಲೆ ಕರ್ನಾಟಕದಲ್ಲಿ ಏನು ನಡೀತಾ ಐತೆ? ಸಿದ್ದರಾಮಯ್ಯನವರೇ ಯಾರಿಗೂ ಒಂದು ಬಜೆಟ್ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ? ಅನುದಾನನೇ ಕೊಟ್ಟಿಲ್ಲ. ಕೆಲಸಗಳು ಎಲ್ಲ ನಿಂತ್ಕೊಂಡು ಹೋಗಿದ್ದವು. ಅವರೇ ಕೊಡಲ್ಲ ಅಂದಮೇಲೆ ಇವ್ರು ಮಲ್ಲಿಕಾರ್ಜುನ್ ಏನು ಮಾಡ್ತಾರೆ? ಯಾವುದು ಮಾಡ್ತಾನೆ ಇಲ್ಲ. ಕೆಲಸಗಳು ಏನು ಆಗ್ತಾನೆ ಇಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. 2 ವರ್ಷದಾಗ ಅಭಿವೃದ್ಧಿ ಕಾರ್ಯಕ್ರಮ ಏನೇನೂ ಆಗಿಲ್ಲ, ಜೀರೋನೇ ಎಲ್ಲ. ಇವತ್ತಿರೋ ಬಡ್ಜೆಟ್ಟು ಜನರಿಗೆ ಮೂಗಿ ತುಪ್ಪ ವರ್ಷ ಅಂತ ಬಡ್ಜೆಟ್ ಇದು. ಇದರಲ್ಲಿ ಏನೋ ಒಂದು ಜನರಿಗೆ ಆಸೆ ತೋರಿಸ್ತಾರಷ್ಟೇ. ಯಾವುದೇ ಕೆಲಸ ಆಗಲ್ಲ, ಯಾವುದೇ ಅಭಿವೃದ್ಧಿ ಕೆಲಸನೂ ಆಗಲ್ಲ. ಇನ್ನು 3 ವರ್ಷ ಕಳೆ ಮಾಡ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇವರು. ಸಚಿವರು ಅವತ್ತು ಎಲೆಕ್ಷನ್ನೇ ಬಂದದ್ರು, ಅವತ್ತದ ಇಲ್ಲಿ ಬಂದಿಲ್ಲ. ಸರ್ಕಾರ ದುಡ್ಡು ಎಲ್ಲ ಫ್ರೀ ಬಗ್ಗೆ ಹಾಕೈತಿ. MLAಗಳು ಏನು ಮಾಡ್ತಾರೆ? ಖಾಲಿ ಕೈಯಾಗ. ಹಂಗಾಗಿ MLAಗಳು ಏನು ಕೆಲಸ ಮಾಡಿಲ್ಲ ಇಲ್ಲಿ. ಮಲ್ಲಿಕಾರ್ಜುನ್ ಸಾಹೇಬರು ನಮ್ಮ ಉತ್ತರ ವಲಯ ಕ್ಷೇತ್ರ ಐತಲ್ಲ, ನಮ್ಮದೇನು ಉತ್ತರ ವಲಯ ಕ್ಷೇತ್ರ, ದಕ್ಷಿಣ ವಲಯ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಯಾರೂ ಮಾಡಿಲ್ಲ. ಅವರು ಹಿಂದೆ ಕ್ರೀಡಾ ಮಿನಿಸ್ಟರ್ ಆದಾಗ ನಮ್ಮೂರಲ್ಲಿ ಒಂದು UGD ಅಂತ ಮಾಡಿದ್ವಿ. UGD ಮಾಡೋಕ್ಕೆ ಪ್ರತಿಯೊಂದು ಮನೆಗೆ 1,000 ರೂಪಾಯಿ ರೊಕ್ಕ ಎತ್ತಿ ಮಾಡೋಕೆ ಹೋದ್ರು. ಹಿಂದಿನ MLA ರವೀಂದ್ರನಾಥ್ ಸಾಹೇಬರು ದುಡ್ಡು ಎತ್ತಿರಿ ಅಂದರು. ದುಡ್ಡು ಎತ್ತಿದಾಗ ಆ ಅಮೌಂಟ್ ದುಡ್ಡು ಎತ್ತಿ ತೊಗೊಂಡೋದಾಗ ನೀವೇ ಮಾಡಿಸ್ಕೊಳ್ರಿ ಅಂದರು. ಅದನ್ನೇ ನಮಗೆ ಈಗಿರ್ತಕ್ಕಂಥ ಸಚಿವರು ನಮಗೆ ಇವತ್ತು ಅದೊಂದೇ ಅಭಿವೃದ್ಧಿ ನಮಗೆ ಸಾಕು. ಯಾವುದು UGD ಮಾಡಿ ಹೆಣ್ಮಕ್ಳು ಮರ್ಯಾದೆ ಉಳಿಸಿದಂಥ ವ್ಯಕ್ತಿ ಮಲ್ಲಿಕಾರ್ಜುನ್ ಸಾಹೇಬ್. UGD ಕಾಮಗಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅವಾಗ ಮಲ್ಲಿಕಾರ್ಜುನ್ ಅವರು ಒಳ್ಳೆ ಚಾರ್ಮಲ್ಲಿ ಕೆಲಸ ಮಾಡ್ತಿದ್ರು. ಈಗ ಯಾಕೋ ಡಲ್ ಆಗಿದ್ದಾರೆ ಅಂತ ಹೇಳಿ ಒಂದು ಮಾತಿದೆ. ಯಾವತ್ತೂ ಡಲ್ ಆಗಿಲ್ಲ. ನಾವು ಅಭಿಮಾನಿಗಳು ಹೋಗಿ ಕೆಲಸ ಮಾಡಿದ ಕೆಲಸನ ಯಾವುದೂ ಮಾಡಿಕೊಡಲ್ಲ ಅಂತ ಹೇಳಲ್ಲ. ಯಾರು ಹೋಗೋದಿಲ್ಲ, ಅವ್ರು ಮಾಡಿಲ್ಲ ಅಷ್ಟೇ. ನಮಗೆ ಇವತ್ತೇ ಬರ್ರಿ, ನಮಗೇನು ಬೇಕಾದ್ರೂ ಮಾಡಿಸ್ಕೊಡ್ತಾರಲ್ಲ. ಅಭಿವೃದ್ಧಿ ಕೆಲಸ ಕಡಿಮೆ ಆಗೈತಿ ಅಂತ ನಲ್ಲಿ ಗ್ಯಾರಂಟಿ ಬಂದೋಗಿದ್ದ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದೇ ನಾವು ನಮ್ಮ ಕರ್ನಾಟಕ ರಾಜ್ಯದಾಗ ಒಂದೇ ನಾವು ಫ್ರೀ ಕೊಟ್ಟಿದ್ದೇವೆ ಅಂತಂದೇನಲ್ಲ. BJP ಸರ್ಕಾರಗಳು ಎಲ್ಲೆಲ್ಲಿದಾವೆ ಅಲ್ಲಿ ಅವರು ಕೊಟ್ಟಿದ್ದಾರೆ. ಹಂಗಾದ್ರೆ ಅಲ್ಲಿಗಳ ರಾಜ್ಯಗಳೆಲ್ಲ ದಿವಾಳಿ ಆಗಲ್ವಾ? ಆ ದಿವಾಳಿ ಪ್ರಶ್ನೆನೇ ಬರಲ್ಲ. ಇದು ನಮ್ಮ ಗ್ಯಾರಂಟಿ ಯೋಜನೆದಾಗ ಎಲ್ಲರೂ ಪ್ರತಿಯೊಬ್ಬರು ದುಡ್ಡು ತಂದರೆ ಅದ್ರ ಪಡಿಗೆ ಅದು ನಡೀತೈತಿ. ಅಭಿವೃದ್ಧಿ ಕಾರ್ಯನೂ ನಡೀತೈತಿ. ಈಗ ಹೆಂಗೆ ಮಾಡ್ತಾ ಇದ್ದಾರೆ? ಇನ್ನೊಂದು ಜನ ಹೇಳ್ತಿರೋದಂದ್ರೆ, ಸಿದ್ದರಾಮಯ್ಯ ಅವರು ತಮ್ಮ ಜೇಬಿಂದ ಕೊಡ್ತಿಲ್ಲ, ಇಲ್ಲೇ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಇದನ್ನ ಕಟ್ ಮಾಡಿ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ. ಈಗಿಂದು ನೀವು ಬೆಲೆ ಏರಿಕೆ ಹೇಳ್ತೀರಿ, ಮುಂದೆ ಹಿಂದಿಂದು ಬೆಲೆ ಏರಿಕೆ ಇತ್ತಲ್ಲ, ಅವಾಗ ಯಾರು ಮಾತಾಡಲಿಲ್ಲ ಅದನ್ನು. BJP ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಭಾಳ ಇತ್ತು, ಅವಾಗ ಯಾರು ಮಾತಾಡಲಿಲ್ಲ ಅದನ್ನು. ಈಗ ಇಲ್ಲಿ ಫ್ರೀ ಕೊಡ್ತಾ ಇದಾರೆ ಅನ್ನೋ ಕಾರಣಕ್ಕಾಗಿಯೇ ಬೆಲೆ ಏರಿಕೆ ಅಂತ ಹೇಳ್ತಾ ಇದ್ದಾರೆ.
ಹೇಳೋಕ್ಕೆ ಏನಾದರೂ ಹೇಳ್ಬೋದು. ಇವತ್ತು ನಾನು 1000 ಹೇಳ್ಬೋದು, ಇನ್ನೊಬ್ಬನು 1000 ಹೇಳ್ಬೋದು. ಅದು ಪಿಕ್ಚರ್ ಇಲ್ಲಿ ನಡೀತಾ ಇತ್ತು. ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಈ ಫ್ರೀ ಕೊಟ್ಟೋದು ಅದು ಚೆನ್ನಾಗಿ ನಡೀತಾ ಇತ್ತು. ಭಾಗ್ಯಗಳು ಕೊಟ್ಟಿರೋದು ಚೆನ್ನಾಗಿ ನಡೀತಾ ಇತ್ತು. ಎಲ್ಲದೂ ಚೆನ್ನಾಗಿ ನಡೀತಾ ಇತ್ತು. ಎಲ್ಲ ಜನರು ಚೆನ್ನಾಗೇ ಇದ್ದಾರೆ. ಈಗ 16 ಬಜೆಟ್ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಭಾಷಣ ಮಾಡಿರಲ್ಲ ಫಸ್ಟ್ನೇ ದಿನ, ಅಧಿವೇಶನ ಸ್ಟಾರ್ಟ್ ಆತಲ್ಲ ಈಗ ಸಂಪುಟದ್ದು, ಅವಾಗ ಶಬಾಷ್ ಕೊಟ್ರವರು 5 ಗ್ಯಾರಂಟಿ ಇದ್ದ ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ ಅಂತಂದು. ಹೌದೇನು ಸರ್? ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಲ್ಲ ಅಂದ್ರಪ್ಪ ಅಂದರೆ ಸರ್ಕಾರ ನಡೆಸೋದು ರಾಜ್ಯಪಾಲರು, ಹೌದಾ? ಅವರೇ ಶಬಾಷ್ ಅಂತಂದು ಹೇಳಿದಾರೆ. ಇದು ಹೆಂಗೆ ದಿವಾಳಿ ಆಗುತ್ತೆ ಕರ್ನಾಟಕ? ಅಭಿವೃದ್ಧಿಗೆ ಒಂದು ಕೆಲಸ ಆಗ್ತಿಲ್ಲ, ಗ್ಯಾರಂಟಿಗೆ ಹಣ ಹೋಗ್ತದೆ ಅಂತ ಸರ್. ಈಗ ನಿನ್ನೆ ಮಾತಾಡಿದ್ದಾರೆ ವಿಧಾನಸೌಧದೊಳಗೆ ಮಲ್ಲಣ್ಣವರು, ರಾಜಕಾರಣ ಬೇಡ, ಅಭಿವೃದ್ಧಿ ಮಾಡೋಣ ಕರ್ನಾಟಕ. ಪ್ರತಿಯೊಂದು ರಾಜ್ಯದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿದ್ದಾರೆ, ದಾವಣಗೆರೆ ಉತ್ಸವ ಸಚಿವರಾಗಿದ್ದಾರೆ. ಇವೆಲ್ಲ ಸಿಮೆಂಟ್ ರೋಡ್ನಾಗ ಇವತ್ತು ನಿಂತ್ಕೊಂಡು ಮಾತಾಡಕಚ್ಚವ ಅಂದ್ರೆ ಮಲ್ಲಣ್ಣವ್ರು ಮಾಡಿರೋದು ಯಾರೂ ಮಾಡಿಲ್ಲ. ಬಿ ಜೆ ಪಿಯವ್ರು ಬಂದು ಕುಂದೋಡ್ಕೆರೆ ಮಾಡಿದ್ದು ಮಲ್ಲಣ್ಣವರು, ಟಿ ವಿ ಸ್ಟೇಷನ್ ಮಾಡಿದರು. ಈಗ ಮತ್ತೆ ಬಾತಿಕೇರಿ ಮಾಡ್ತಾ ಇದ್ದಾರೆ ಸಿಟಿ ಒಳಗೆ, ಹೌದಾ? ಗ್ಲಾಸ್ ಹೌಸ್ ತಂದರೆ ಯಾರು? ಮಲ್ಲಣ್ಣವರು. ಮಲ್ಲಣ್ಣವ್ರು ಮಾಡಿಲ್ಲ ಅಂತಾರಲ್ಲ, ಮಲ್ಲಣ್ಣವ್ರ ಕಪ್ಪು ಚುಕ್ಕಿ ಎಲ್ಲೇ ತೋರಿಸ್ರಿ ಅಭಿವೃದ್ಧಿ ಒಳಗೆ. ಅಭಿವೃದ್ಧಿ ಅಂತೂ ಕಂಪ್ಲೀಟ್ಲಿ ಝೀರೋ ರೀ. ನಾವು ಇವ್ರೊಬ್ಬರೇ ಅಂತ ಇಲ್ಲೇ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ಹೇಳ್ತಾ ಇದ್ದಾರೆ, ನಾವು ಏನೂ ಮಾಡ್ಲಲ್ದಲೆ ನಾವೇ ರಾಜೀನಾಮೆ ಕೊಡೋವಷ್ಟು ಬಂದೈತಿ, ಅನುದಾನನೇ ಕೊಡ್ತಾ ಇಲ್ಲ, ನಮ್ಮ ಮಿನಿಸ್ಟ್ರುಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ. ಅಭಿವೃದ್ಧಿ ಕೆಲಸ ಏನೇನಾಗಿದೆ ಅದ್ರ ಮೇಲೆ ನೀವು ಎಷ್ಟು ಮಾರ್ಕ್ಸನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ? ಪೋರ್ಟ್ಫೋಲಿಯೋದಾಗ ಹೇಳಿರೋಂಥ ಎಲ್ಲ ಅವ್ರು ಏನು ನಮಗೆ ಪ್ರಾಮಿಸ್ ಮಾಡಿದ್ರಲ್ಲ ಅವುಗಳು ಪ್ರಕಾರ ಅವರು 70% ಸಕ್ಸಸ್ ಇದೆ. ಇನ್ನು ಬೇಸಿಕ್ ರೇಟ್ಸಿಗೆ ಝೀರೋನೇ ಅವರು, ಝೀರೋ. ಕಡಲೆಬಾಳು ಗ್ರಾಮಕ್ಕೆ ಬಂದಿದ್ವಿ, ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ್ದು. ಈಗ ಅಜ್ಜಿ ಒಬ್ರು ಇದ್ದಾರೆ, ಅವ್ರೇನೋ ಒಂದು ಕೆಲಸವನ್ನು ಮಾಡ್ಸೋಕ್ಕೆ ಅಂತ ಬಂದಿದ್ರು. ಅಜ್ಜಿನ ಕೇಳೋಣ. ಅಜ್ಜಿ, ನಿಮ್ಮ ಎಮ್ ಎಲ್ ಎ ಯಾರಂತ ಗೊತ್ತಾ? ಏನು ಸರ್? ಮಲ್ಲಣ್ಣ ಸರ್. ಗೊತ್ತಾ? ಗೊತ್ತು. ಈಗ ಹೆಂಗೆ 2000 ರೂಪಾಯಿ ಹಾಕ್ತಾರಲ್ಲ, ನಿನ್ಗೆ 2000 ರೂಪಾಯಿ ಬರುತ್ತಾ ಅಜ್ಜಿ? ಬರ್ತದೆ ಸರ್. ನಿನ್ಗೆ 2000 ರೂಪಾಯಿ ಯಾವ ಥರ ಅನುಕೂಲ ಆಗೈತೆ? ನಮಗೆಲ್ಲದಕ್ಕೂ ಅನುಕೂಲ ಆಗೈತೆ ಸರ್. ಊಟಕ್ಕೆ ಅದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೈತೆ ಸರ್. ಭಾಳ ಜನ ಹೇಳ್ತಾ ಇದ್ರು ಇದು ಅನಾನುಕೂಲ ಆಕತಿ, ಕೆಲಸನೇ ಮಾಡ್ತಿಲ್ಲ, ನಮ್ಮ ಕೂಲಿ ಆಳು ಸಿಗ್ತಿಲ್ಲ ಅಂತ ಹೇಳಿ ಭಾಳ ಜನ ಬೈತಾ ಇದ್ರು. ನೀನೇನಂತೀಯಮ್ಮ ಇದಕ್ಕೆ? ಅದಕ್ಕೆ ನಮಗೆ ಇದು ಅನುಕೂಲ ಆಕತ್ರಿ ಸರ್. ನಮಗೆ ಗೃಹಲಕ್ಷ್ಮಿ ದುಡ್ಡು ಅಂತ ನಾವು ಹೇಳ್ತಾರೆ ಸರ್. ಹೌದಾ? ಹೌದು ಸರ್. ಈ ಸರ್ಕಾರದಲ್ಲಿ ರೈತರಿಗೆ ಏನು ಅನುಕೂಲ ಆಗ್ಬೇಕಾಗಿತ್ತು? ನಿಮ್ಗೆ ಅಂತ ಅನುಕೂಲ ಆಗ್ತಾ ಇದಾವ ಇಲ್ಲ? ರೈತರಿಗೆ ಇನ್ನೂ ಏನು ಮಾಡ್ಬೇಕಂತ ಹೇಳ್ತೀರಿ? ಮಾಡಿದ್ರೆ ಮಾಡಬೇಕಲ್ಲ, ಬಂದ್ ಮಾಡಲ್ಲ ಅಷ್ಟೇ. ಏನು ಮಾಡ್ಬೇಕು? ಎಲ್ಲ ದೊಡ್ಡವರಿಗೆ ಹೇಳಿರ್ತಾರೆ, ಮಾಡೋದಲ್ಲ ಅವ್ರು ನಿಂತ್ಕೊಂತ. ನಾನು ಮಾಡಿದ್ರೆ ನಂದು, ಅವ್ರು ಮಾಡಿದ್ರೆ ಅವ್ರದ್ದು ಅಂತ ಹಿಂಗ ಯೋಚನೆ ಮಾಡೋದು ಅವರು. ಮಾಡಲ್ಲ. ನಾನು ಮಾಡಿದ್ರೆ ನಾನು ಪಾಡ ಅಂತ. ಸಚಿವರ ರಿಪೋರ್ಟ್ ಕಾರ್ಡ್ ಬಗ್ಗೆ ಒಂದು ಏನು ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ಕನ್ನು ನಡೆಸ್ತಾ ಇದೆ. ಈಗ ಸದ್ಯ ಹೊಸ ಕಡಲೆಬಾಳು ಒಂದು ಅಡಿಕೆ ತೋಟದಲ್ಲಿದ್ದೀವಿ, ನೀವು ನೋಡ್ತಿರ್ಬೋದು. ಇಲ್ಲಿ ಅಡಿಕೆ ಬೆಳೆಗಾರರು, ಕೃಷಿಕರು ಎಲ್ಲರೂ ಇದ್ದಾರೆ. ಅವ್ರನ್ನೂ ಮಾತಾಡ್ಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತ. ಶಾಸಕರು ಬರ್ತಾರೆ, ನಮಗೆ ಅಂದ್ರೆ ಕಸ ಸುಖ ಇದ್ರೆ ಹೋಗ್ತೀವಿ, ಕೇಳ್ತೀವಿ, ನಮಗೆ ಒಳ್ಳೆ ಸ್ಪಂದನೆ ಮಾಡ್ತಾರೆ. ಒಳ್ಳೆ ಕೆಲಸಗಾರ ಅವ್ರು. ಯಾವುದೇ ಎನಿ ಟೈಮ್ ಹೋದ್ರು ಕೂಡ ನಮಗೆ ಎಷ್ಟೊತ್ತಿನ ಬೇಕೋ ಅಷ್ಟೊತ್ತಿನ ಸ್ಪಂದನೆ ಕೊಡ್ತಾರೆ, ನಮಗೆ ಮಾತಾಡ್ತಾರೆ, ಸಿಗ್ತಾರೆ, ನಮ್ಮ ಆಗು ಹೋಗೋದು ಮಾತಾಡ್ತೀವಿ, ಕಷ್ಟ ಸುಖ ಮಾತಾಡ್ಕೊಂತ ನಮ್ಮ ಭಾಗದಾಗೆಲ್ಲ ಕೆಲಸಗಳು ಮಾಡ್ಕೊಡ್ತಾರೆ. ಒಂದು 3 ತಿಂಗಳು ಗ್ಯಾರಂಟಿ ಹಣನೇ ಬಂದಿಲ್ಲ ಅಂತ ಹೇಳಿ ಅದ್ರದ್ದು ಒಂದು ಚರ್ಚೆ ಆಗ್ತೈತಿ. ಗ್ಯಾರಂಟಿ ಕೊಡೋಕೆ ಆಗ್ತಿಲ್ಲ, ಸಾಲ ಮಾಡ್ತಾ ಇದೆ ಸರ್ಕಾರ ಅಂತ. ಹಿಂದೆ ಸರ್ಕಾರ ಸಾಲ ಮಾಡಿಲ್ಲ, ಆ ಸರ್ಕಾರ ಸಾಲ ಮಾಡಿದಾಗ ಈ ಸರ್ಕಾರ ಈಗ ಹಣಕ್ಕೆ ಇದಕ್ಕೆಲ್ಲಕ್ಕೂ ಕೂಡಿಟ್ಟು ಮತ್ತೀಗ ಅಕೌಂಟ್ ಹಾಕ್ಬೇಕಲ್ಲ ದುಡ್ಡು ಎಲ್ಲರಿಗೂ ಇದ್ದೇ ಇರ್ತೈತಿ. ಸದನದಾಗ ಹೇಳಿದ್ರಲ್ಲ ಮೊನ್ನೆ, ಯಾವ ದುಡ್ಡು ಬಿದ್ದಿಲ್ಲ ಅಂತಂದ್ರೆ ಎಲ್ಲ ದುಡ್ಡು ಬೀಳ್ಕೈತಿ. ರೇಷನಿಂದ ಬೀಳ್ತೈತಿ, ಗೃಹಲಕ್ಷ್ಮಿದೇ ಬೀಳ್ತೈತಿ, ಕೆಲಸಗಳು ಮಾಡ್ತಾ ಇದಾರೆ. ಈಗಿನ ಇನ್ನು ಜಸ್ಟ್ ಒಂದು JCB ಹಚ್ಚಿ ಬಂದು ಕೆಲಸಕ್ಕೆ ಈಗ ಚರಂಡಿ ಮಾಡೋಕ್ಕೆ ನಮ್ಮೂರಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಕೆಲಸ ಕೆಲವೊಂದಿಷ್ಟು ಜನ ನಾವು ಬೇರೆ ಹಳ್ಳಿಗೆ ಹೋಯ್ತಲ್ಲ ಸರ್, ಹೇಳ್ತಾ ಇದ್ರು ಒಂದು ಗುದ್ಲಿ ಪೂಜೆನೇ ಆಗ್ತಾ ಇಲ್ಲ, ಕಾಮಗಾರಿನೇ ಆಗ್ತಾ ಇಲ್ಲ, ಹಣನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದರೆ ಇಲ್ಲ ಸಚಿವರು ಸ್ಪಂದಿಸ್ತಾರೆ, ಕೆಲಸ ಮಾಡ್ತಾರೆ ಅಂತ ಇವ್ರು ಹೇಳ್ತಾರೆ. ನೀವೇನು ಹೇಳ್ತೀರಿ? ನಮ್ಮ ಸಚಿವರೆಲ್ಲ ಎಲ್ಲ ಎಲ್ಲವೂ ಮಾಡ್ತಾ ಇದಾರೆ. ಈ ಭಾಗದಾಗೆಲ್ಲ ಎಲ್ಲರಿಗೂ ಸ್ಪಂದನೆ ಕೊಡ್ತಾ ಇದಾರೆ, ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ, ಕೆಲಸಗಳು ಕೊಡ್ತಾ ಇದಾರೆ. ನಾವು ಎಲ್ಲ ಹೋದ್ರು, ರೈತರಾಗಲಿ ಯಾರು ಹೋದ್ರೂ ಅವ್ರಿಗೆ ಭಾಳ ಪ್ರೀತಿಯಿಂದ ಕಾಣ್ತಾರೆ. ನಮ್ಮ ಮಲ್ಲಣ್ಣವರು ಚುನಾವಣೆಯಲ್ಲಿ ಏನು ಭರವಸೆ ಕೊಟ್ಟಿರೋಕ್ಕಿಂತ ಅತಿ ಹೆಚ್ಚು ಕೆಲಸ ಅಂದರೆ ನಮ್ಮ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂದರೆ ತಪ್ಪಲಾಗದು. ನಮ್ಮ ಕ್ಷೇತ್ರ ಉತ್ತರ ವಿಧಾನಸಭಾ ಕ್ಷೇತ್ರ ಅಂದರೆ ಒಂದು ನಮ್ಮ ರಾಜ್ಯದಲ್ಲೇ ಒಂದು ವಿಶೇಷವಾದ ಕ್ಷೇತ್ರ. ಕೆಲಸ ಅಂದರೆ ಮಲ್ಲಣ್ಣ ಅಂದರೆ ಕೆಲಸ.
ಯಾಕಂದರೆ ಯಾವ ಮೂಲೆ ನಮ್ಮ ಗ್ರಾಮಾಂತರ, ನಮ್ಮ ಉತ್ತರ ಗ್ರಾಮಾಂತರದಲ್ಲಿ ಯಾವ ಮೂಲೆಗೆ ಹೋದ್ರೂ ಸಿಮೆಂಟ್ ರಸ್ತೆ ಮಾಡಿ ರೈತರಿಗೆ ತಮ್ಮ ಹೊಲಗಳಿಗೆ ಹೋಗೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಗ್ರಾಮದಲ್ಲಿರ್ಬೋದು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಇನ್ನಿತರೆ ಬಸ್ ಸ್ಟ್ಯಾಂಡು, ANM ಕೇಂದ್ರ, ಆರೋಗ್ಯ ಕೇಂದ್ರಗಳು, ಇನ್ನಿತರೆ ಶಾಲಾ ಕೊಠಡಿಗಳು, ಆಮೇಲೆ ದೇವಸ್ಥಾನ ಅಭಿವೃದ್ಧಿಗಳು. ನೋಡ್ರಿ, ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇಲ್ಲೇ ಕಾಣ್ತಿದೆ ಎಷ್ಟು ಚೆಂದವಾಗಿ ಮಾಡಿದ್ದೇವೆ. ಇನ್ನು ಅದು ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಓಪನಿಂಗ್ ಮಾಡಬೇಕು. ಅವ್ರನ್ನ ಕರೆಸಿ ನಾವು ಓಪನಿಂಗ್ ಮಾಡಿಸ್ತೀವಿ. ಆಮೇಲೆ ಇಲ್ಲಿ ಯಾತ್ರಿ ನಿವಾಸ ಅಂತ ಕಟ್ಟಿದ್ವಿ, ಅದು ದುರಸ್ತಿಯಾಗಿ ಹಂಗೆ ಬಿದ್ದಿತ್ತು. ನಮ್ಮ ಮಲ್ಲಣ್ಣವ್ರು ಗೆದ್ದು ಬಂದಮೇಲೆ ಅದನ್ನು ಈಗ ಪೂರ್ತಿ ಮಾಡಿ ಅದನ್ನು ಓಪನಿಂಗಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗ ಗುದ್ಲಿ ಪೀಜೆ ಅನ್ನೋದಕ್ಕಿಂತ ನಾವು ಎಲ್ಲ ಕೆಲಸ ಮಾಡಿ ಓಪನಿಂಗಿಗೆ ಕರೆಸ್ಬೇಕಂತ ನಾವು ಮಲ್ಲಣ್ಣವ್ರನ್ನ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಾವೀಗ ನಮ್ಮ ಮಲ್ಲಣ್ಣರಾಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಪ್ರತಿಯೊಂದು ಕೆಲಸಕ್ಕೂ ಎಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ. ಅವರು ತೋಟಗಾರಿಕೆ ಸಚಿವರಾದ ಮೇಲೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ಪ್ರತಿ ಮನೆಗೂ ಮುಟ್ಟಂಗ ಸಬ್ಸಿಡಿ ರೂಪದಲ್ಲಿ ಪ್ರತಿ ಮನೆಗೂ 2 ಆಕಳ ಸ್ಯಾಂಕ್ಷನ್ ಮಾಡಿಸಿಕೊಟ್ಟಿದ್ದಾರೆ. ಈಗ ಇನ್ನೊಂದು ಇವ್ರ ಫ್ಯಾಮಿಲಿಯವರೇ ಬರೀ ರಾಜಕಾರಣ ಮಾಡ್ತಾ ಇದ್ದಾರೆ, ಇವರೇ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅದು ಒಂದು ಅಭಿಪ್ರಾಯ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ ರೀತಿ ಕುಟುಂಬ ರಾಜಕಾರಣ ಯಾವುದೂ ಇಲ್ಲ. ಇಲ್ಲಿ ಏನಿದ್ರು ಅಭಿವೃದ್ಧಿ ಮಾತ್ರ ಇರತಕ್ಕಂಥದ್ದು. ಕೇಳಿದ್ರಲ್ಲ, ಇದು ದಾವಣಗೆರೆ ಜನರ ಮಾತು. ಅವರ ಮನಸ್ಸು ಕೂಡ ತುಂಬ ಬೆಣ್ಣೆ ಅಷ್ಟೇ ಸಾಫ್ಟು. ಅವರಿಗೆ ಸಚಿವರಿಗೆ ಅಂದರೆ ಮತ್ತು ಇಲ್ಲಿ ಸ್ಥಳೀಯ ಶಾಸಕರಿಗೆ ಒಂದು ಸೂಕ್ಷ್ಮವಾಗಿಯೇ ಅವರ ಕೆಲಸ ಕಾರ್ಯಗಳ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇನ್ನಾದರೂ ಸಚಿವರು ಸಂಬಂಧಪಟ್ಟ ಅಂದರೆ ಹಳ್ಳಿಗಳಿಗೆ ಹೋಗಿ ಕೆಲಸವನ್ನು ಮಾಡಿಕೊಡಬೇಕು, ಜೊತೆಗೆ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಿದೆ. ಇದಿಷ್ಟು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಜನರ ಮಾತು. ಕೆಲವೊಂದಿಷ್ಟು ಜನ ಸಚಿವರು ಕೈಗೆ ಸಿಗ್ತಾರೆ, ಕೆಲಸಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿದರೆ, ಇನ್ನೂ ಕೆಲವೊಂದಿಷ್ಟು ಜನ ಈ ಗ್ಯಾರಂಟಿ ಗದ್ದಲದಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಕೆಲಸಗಳೇ ಆಗ್ತಾಯಿಲ್ಲ ಅಂಥೇಳಿ ಒಂದು ಆರೋಪವನ್ನು ಮಾಡಿರುವಂಥದ್ದು. ಇನ್ನಾದರೂ ಸರ್ಕಾರ ಮತ್ತು ಸಚಿವರು ಎಚ್ಚೆತ್ತುಕೊಂಡು ಜನರ ಕೆಲಸಗಳನ್ನು ಮಾಡಿಕೊಡಬೇಕಿದೆ, ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಿದೆ. ಇದಿಷ್ಟು ನಿಮ್ಮ ಕ್ಷೇತ್ರದೊಂದಿಗೆ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ಮತ್ತೆ ಬೇರೆ ಕ್ಷೇತ್ರದೊಂದಿಗೆ ಸಿಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.